ಎಂತೆಂಥ ಪುಸ್ತಕ ಬರ್ತಾ ಇದೆ, ಯುವಕರಂತೂ ಅದು ಎಷ್ಟು ಚೆನ್ನಾಗಿ ಬರೀತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಅಭ್ಯಾಸನೋ ಕೆಟ್ಟ ಅಭ್ಯಾಸನೋ ಗೊತ್ತಿಲ್ಲ. ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ಒಂದು 5 ನಿಮಿಷ ಅಥವಾ 10 ನಿಮಿಷ ಮೊದಲು ಹೋಗುವಂತಹ ಅಭ್ಯಾಸ. ಅಷ್ಟು ಮಟ್ಟಿಗೆ ಸಮಯ ಪರಿಪಾಲನೆ ಮಾಡಬೇಕು ಅಂತ. ಇವತ್ತು ಕೂಡ ನಾನು ಇಲ್ಲೇ ಹತ್ರ ಇರೋದ್ರಿಂದ ನಮ್ಮ ಮನೆ, ನಾನು ಬೇಗನೆ ಬಂದು ಇಲ್ಲಿ ಪ್ರಕಾಶಕರ ಸಂಘದ ಮೀಟಿಂಗ್ ಆಗ್ತಾ ಇತ್ತು. ನನಗೆ ಪ್ರಕಾಶನದ ಒಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಎಲ್ಲ ಗೊತ್ತಾಯ್ತು. ಹಾಗಾಗಿ ಇನ್ ಸ್ವಲ್ಪ ದಿನದಲ್ಲಿ ನಾನು ಪ್ರಕಾಶಕಿಯಾಗಿ ನಿಮ್ಮ ಮುಂದೆ ಪ್ರಕಾಶಿಸಿದ್ರೆ ಈ ಹೊಸತು ಅನ್ನುವಂತಹ ಸಭಾಂಗಣ ಎಷ್ಟು ಚೆನ್ನಾಗಿದೆ ನವ ಕರ್ನಾಟಕದವರು ಆರಂಭ ಮಾಡಿರೋದು ಅಂದರೆ, ಇಂತಹ ಕಾರ್ಯಕ್ರಮಗಳಿಗೆ ಹೇಳಿ ಮಾಡಿಸಿದಂತಹ ಒಂದು ಜಾಗ ಸರ್ ಇದು. ಸಿದ್ದನಗೌಡ ಪಾಟೀಲ್ ಸರ್ ಇಲ್ಲಿ ಉಪಸ್ಥಿತರಿರೋದು ತುಂಬ ಖುಷಿ ಆಗ್ತಾ ಇದೆ. GN ಮೋಹನ್ ಅವರು ಮಾತಾಡ್ತಾ ತಟ್ಟಂತ ಹೇಳಿ ಕಾರ್ಯಕ್ರಮದ ಪ್ರಸ್ತಾಪ ಮಾಡೋದು. ಇಲ್ಲೇ ತಟ್ಟಂತ ಹೇಳಿ ಕಾರ್ಯಕ್ರಮದ ಬೀಜಾಂಕುರ ಪುಸ್ತಕ ಸಂಸ್ಕೃತಿ ಜೊತೆ ಆಗಿದ್ದು ಇದೇ ಕಟ್ಟಡದಲ್ಲೇನೆ. ರಾಜಾರಾಮ್ ಸರು, ನಾನು, ಸೋಮೇಶ್ವರು, ಉಷಾಕಿಣಿಯವರು ಇಷ್ಟು ಜನ ಮೊದಲನೇದಾಗಿ ಮೀಟಿಂಗ್ ಮಾಡಿದ್ವಿ. ಯಾಕಂದರೆ ಅಂತಹ ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ಮಾಡುವಾಗ ಮುಳ್ಳನ್ನ ಮುಳ್ಳಿಂತಾನೆ ತೆಗಿಬೇಕು ಅಂತ. ಈಗ TV ಬಂದ್ಮೇಲೆ ಪುಸ್ತಕ ಸಂಸ್ಕೃತಿಗೆ ದೊಡ್ಡ ಏಟು ಬಿದ್ದಿದೆ, ಪುಸ್ತಕ ಓದಲ್ಲ ಅಂತ ಹಾಹಾಕಾರ ನಡೆದಿರುವಾಗ ನಾವು ಯಾಕೆ TVನಲ್ಲೇ ಪುಸ್ತಕ ತೋರಿಸೋಣಪ್ಪ, TVನಲ್ಲೇ ಪುಸ್ತಕ ಪ್ರಚಾರ ಮಾಡೋಣ ಅಂತ ಆವಾಗ ಪುಸ್ತಕ ನಾವೇನು ಒಡವೆ ಕೊಡಲಿಲ್ಲ, ಹಣ ಕೊಡಲಿಲ್ಲ, ಬಹುಮಾನವಾಗಿ ಪುಸ್ತಕಗಳನ್ನು ಕೊಡಕ್ಕೆ ಶುರು ಮಾಡಿದ್ವಿ. ಅದರಿಂದ ಎಷ್ಟು ಬೇರೆ ರೀತಿಯ ಬದಲಾವಣೆಗಳು ಮತ್ತೆ ಇದಾಯಿತು ಅಂದರೆ, ಅಂಕಿತಾದವ್ರು ಬಂದರು, ಸಪ್ನಾದವ್ರು ಬಂದರು, ಆಮೇಲೆ ಸಾವಣ್ಣ, ಬಹುರೂಪಿ, ಚಂದ, ಪ್ರತಿಯೊಬ್ಬ ಪ್ರಕಾಶಕರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಈ ರವಿನೂ ಕೂಡ ಇಲ್ಲೇ ಇದ್ದಾರೆ, ಅಭಿನವ ರವಿ. ಪ್ರತಿಯೊಬ್ಬರು ನಮ್ಮ ಪುಸ್ತಕಗಳನ್ನು ನಿಮ್ಮ ಕಾರ್ಯಕ್ರಮದಲ್ಲಿ ಕೊಡಿ, ಹೊಸ ಎಪಿಸೋಡು ಬಂದು ಸೆಲೆಬ್ರಿಟೀಸ್ ಬಂದರೆ ಅವ್ರ ಕೈಯಲ್ಲಿ ನಮ್ಮ ಪುಸ್ತಕ ಇರಲಿ ಅಂತ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಈ ರೀತಿಯ ಒಂದು ಪ್ರಕಾಶನ ಸಂಸ್ಥೆ 50 ವರ್ಷದ್ದು. ಸ್ವಲ್ಪ ತಡವಾಗಿ ಏನೋ ಸಾಮಾಜಿಕ ಜಾಲತಾಣಗಳ ಒಂದು ಇದನ್ನ ಮಾಡ್ತಾ ಇದೆಯೇನೋ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಆರಂಭದಲ್ಲೇ ನಾವು ಫೇಸ್ಬುಕ್ ಶುರುವಾದಾಗ ಕನ್ನಡದಲ್ಲಿ ಟೈಪ್ಸಕ್ಕೇನೆ ನಾವು ಒದ್ದಾಡ್ತಾ ಇದ್ದಾಗ, ಇವಾಗ ಪೂರ್ತಿ ಕನ್ನಡಮಯ ಆಗಿರುವಂಥ ಫೇಸ್ಬುಕ್ ಅಂತಹ ಸಾಮಾಜಿಕ ಜಾಲತಾಣಗಳನ್ನು ನಾವು ನೋಡಿದಾಗ ನನಗನ್ಸುತ್ತೆ ಬೀಯಿಂಗ್ ಸೀನ್, ಇವಾಗ ಬೀಯಿಂಗ್ ಹರ್ಡ್ಗಿಂತ ಬೀಯಿಂಗ್ ಸೀನ್ ಇಸ್ ಮೋರ್ ಇಂಪಾರ್ಟೆಂಟ್. ಬೀಯಿಂಗ್ ಸೀನ್, ಇಂಥ ಪುಸ್ತಕ ಬಂದಿದೆ, ಇಂತಹ ಲೇಖಕರಿದ್ದಾರೆ, ಎಂತೆಂಥ ಪುಸ್ತಕ ಬರ್ತಾ ಇದೆ, ಯುವಕರಂತೂ ಅದು ಎಷ್ಟು ಚೆನ್ನಾಗಿ ಬರೀತಾ ಇದ್ದಾರೆ. ಅನುವಾದಗಳಾಗ್ತಾ ಇದೆ, ಎಷ್ಟು ಬೃಹತ್ ಪ್ರಮಾಣದಲ್ಲಿ ಅನುವಾದಗಳಾಗ್ತಾ ಇದೆ. ಅದೆಲ್ಲ ಈ ಸಾಮಾಜಿಕ ಜಾಲತಾಣಗಳಿಗೆ ಬಂದರೆ ಖಂಡಿತ ಎಡ ಬಲ ನಡೀತಾ ಇರೋವಂಥ ಕಿತ್ತಾಟ, ಕೆಸರೆರಚುವಿಕೆ ಅದೆಲ್ಲ ಹೊರತುಪಡಿಸಿ ನಾವು ಅಂದ್ಕೊಳ್ಳೋದು ಒಂದು ಪುಸ್ತಕ ಸಂಸ್ಕೃತಿಯಪ್ಪ. ಪುಸ್ತಕ ಸಂಸ್ಕೃತಿ ಅಂದರೆ ಅದು ಒಂದು ಚಿಂತನೆಯ, ನಮ್ಮ ಜ್ಞಾನದ ಒಂದು ಮತ್ತೆ ಮುಂದಿನ ಪೀಳಿಗೆಗೆ ದಾಟಿಸುವಂತಹ ಒಂದು ಸೇತುವೆ ಅದು. ಹಾಗಾಗಿ ಅದನ್ನು ನಾವು ಯಾವುದೇ ಹಿಂಜರಿಕೆ ಇಲ್ಲದೆ ಪೂರ್ತಿ ಫುಲ್ ಆನ್ ಅಂತಾರಲ್ಲ, ಆ ಥರ ಅದನ್ನು ನಾವು ಬಳಸ್ಕೋಬೇಕಾಗತ್ತೆ. ನನಗೆ ಆಶ್ಚರ್ಯ ಆಗೋದು ಅಂದರೆ, ಈ ಪ್ರಕಾಶಕರು ದೇ ಆರ್ ಆಲ್ವೇಸ್ ಎಗೇನ್ಸ್ಟ್ ಈಚ್ ಅದರ್. ಆ ಪ್ರಕಾಶನ ಸಂಸ್ಥೆ ವಿರುದ್ಧ ಈ ಪ್ರಕಾಶನ ಸಂಸ್ಥೆ ಅಂತ ಕೇಳ್ತಾ ಇದ್ದವರು GN ಮೋಹನ್ ಮತ್ತಿತರ ಒಂದು ಒಳ್ಳೆಯ ಮನಸ್ಸುಗಳು, ಪೂರ್ಣಿಮಾ ವಸುಂಧರಾ ಇದ್ದಾರೆ ಇಲ್ಲಿ, ಎಲ್ಲರೂ ಇದರಲ್ಲಿ ಕಮ್ಮಿಂಗ್ ಅಂಡರ್ ಒನ್ ಅಂಬ್ರೆಲಾ ಇಟ್ ಸೆಲ್ಫ್ ಇಸ್ ಅ ಬಿಗ್ ಥಿಂಗ್. ಎಲ್ಲ ಪ್ರಕಾಶಕರು ಬಂದಿರೋದು ಮತ್ತು ಈ ಪ್ರಕಾಶನ ಸಂಸ್ಥೆನಲ್ಲೇ ಈ ಕಾರ್ಯಕ್ರಮ ಆಗ್ತಾ ಇರೋದು ಎಲ್ಲ ಒಂದು ತುಂಬ ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಈ ಪುಸ್ತಕ ಪ್ರಚಾರದಲ್ಲಿ ಇನ್ನೂ ಒಂದು ಮಾಡ್ಕೋಬೇಕಾಗಿರೋದೇನು ಅಂದರೆ, ಸಾಮಾಜಿಕ ಜಾಲತಾಣ ಅಲ್ಲದೆ ಸರ್ಕಾರ ಜೊತೆ ಯಾರಾದರೂ ನಮ್ಮ ಬಸ್ಸುಗಳು, ರೈಲ್ವೆ ಸ್ಟೇಷನ್ಸ್, ಇವಾಗಂತೂ ವಂದೇ ಭಾರತ್ ಆಹಾ ಓಹೋ ಅಂತ ಇಷ್ಟು ಹೇಳೋರು, ಆ ಡಿಜಿಟಲ್ ಸುಮ್ಮನೆ ಸ್ಲೈಡ್ ಶೋ ಥರ ಹೋಗ್ತಾ ಇರುತ್ತೆ ನಮ್ಮ ಮೆಟ್ರೋಗಳಲ್ಲಿ. ಅಲ್ಲಿ ಯಾರಾದರೂ ಈ ಪುಸ್ತಕಗಳು ಬಂದಿರೋಂಥ ಪುಸ್ತಕಗಳು, ಹೊಸ ಪುಸ್ತಕಗಳನ್ನ ಹೇಗೋ ಅದನ್ನು ತಲುಪಿಸೋಕ್ಕೆ ಅಟ್ಲೀಸ್ಟ್ ಕಣ್ಮುಂದೆ ಬಂದರೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಆರ್ ಟ್ರಾವೆಲಿಂಗ್, ಅವರಿಗೆ ಈ ಪುಸ್ತಕಗಳ ಬಗ್ಗೆ ಆಸಕ್ತಿ ಮೂಡಿಸೋಕ್ಕೆ ಮತ್ತು ಅದನ್ನು
ಮೆಟ್ರೋ ಸ್ಟೇಷನ್ಗಳಲ್ಲಿ ಒಂದು ಚಿಕ್ಕ ಸ್ಟಾಲ್ ಥರ ಅವ್ರ ಕೈಗೆ ಎಟ್ಕೋ ಹಾಗೆ. ಇವಾಗ ಅಮೆಝಾನು ಫ್ಲಿಪ್ಕಾರ್ಟ್ ಇದ್ದೇ ಇದೆ. ನಾನು ಹೇಳಲೇಬೇಕಾದ ಇನ್ನೊಂದೇನು ಅಂದರೆ ಈ ಸೆಲ್ಫ್ ಪಬ್ಲಿಕೇಶನ್ ಬಗ್ಗೆ. ನಮ್ಮ ಮನೆಯ 3ನೇ ಜನರೇಷನ್ ರೈಟರ್ ನನ್ನ ಅಣ್ಣನ ಮಗಳು ಅನ್ವಿತಿ ಅಂತ, ನಮಗೆ ಗೊತ್ತೇ ಇಲ್ಲ. ಅವಳೇ ಇಡೀ ಒಂದು ಕವನ ಸಂಕಲನ ಮಾಡಿ, ಅವಳೇ DTP ಮಾಡಿ, ಪೇಜ್ ಮೇಕಪ್ ಮಾಡಿ, ಕವರ್ ಪೇಜು ಅವಳೇ ಮಾಡಿ, ಆಮೇಲೆ ಲೋಷನ್ ಪ್ರೆಸ್ ಅಂತ ಒಂದು ಪ್ರೆಸ್ಸಿಗೆ ಕೊಟ್ಟು ಅವಳು ಸುಮ್ಮನೆ ನಮ್ಮ ತಂದೆಗೆ ಒಂದು ಹುಟ್ಟದಬ್ಬಕ್ಕೆ ಅದನ್ನು ತಂದು ಮುಂದೆ ಇಟ್ಬಿಟ್ಲು. ಆವಾಗ ಇವ್ರು ಹೇಳ್ದಂಗೆ ಲೇಖಕ ಎಷ್ಟು ಬೇಗ ಒಂದು ಪ್ರಕಾಶಕ ಆಗಿ ಸೆಲ್ಫ್ ಪಬ್ಲಿಕೇಶನ್ ಮಾಡ್ಕೊಂಡ್ಬಿಟ್ಲು. ಈ ಒಂದು ಇದರಲ್ಲಿ ಪುಸ್ತಕಗಳು ಬರ್ತಾ ಇದೆ, ಆದರೆ ಯಾವ ಪುಸ್ತಕ ಬರ್ತಾ ಇದೆ, ಯಾರಿಗೆ ತಲುಪ್ತಾ ಇದೆ ಅನ್ನೋದ್ರಲ್ಲಿ ಇದೆಲ್ಲ ಸ್ವಲ್ಪ ಸ್ಮಾರ್ಟಾಗಿ ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದ್ರೆ, ಸೋಷಿಯಲ್ ಮೀಡಿಯಾ ಜೊತೆ ಇದನ್ನು ನೀವು ಕೈಗೆ ತೊಗೊಂಡ್ರೆ ನಾನು ಹೇಳ್ದಂಗೆ ಬೀಯಿಂಗ್ ಸೀನ್ ಅನ್ನೋದು ಇದು ಅದಾಗುತ್ತೆ. ರಾಜೇಂದ್ರ ಪ್ರಸಾದ್ ತುಂಬ ಉತ್ತಮವಾದಂಥ ಪ್ರಾಸ್ತಾವಿಕ ನುಡಿಗಳನ್ನ ಆಡಿದ್ರು. ಅದು ನನಗೆ ಆಶಯ ಭಾಷಣದ ಥರ ಅನ್ನಿಸ್ತು. ಇಟ್ ವಾಸ್ ಅ ಕೀ ನೋಟ್ ಅಡ್ರೆಸ್. ಸೊ ಇಂತಹ ಯುವಕರು ನಿಮ್ಮ ಜೊತೆ ಇರುವಾಗ ಯು ವಿಲ್ ಆಲ್ಸೋ ಬಿ ವಿತ್ ಫುಲ್ ಆಫ್ ಐಡಿಯಾಸ್ ಅಂತ ಅನಿಸುತ್ತೆ. ಈ ಒಂದು ಕಾರ್ಯಕ್ಕೆ ನನ್ನ ಕರೆದು ಈ ಶುಭಾರಂಭ ಮಾಡಿಸಿರೋದಕ್ಕೆ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಒಂದು ಕೆಲಸ ಇನ್ನು ಎಲ್ಲ ಸಾಮಾಜಿಕ ಜಾಲತಾಣ ಓಪನ್ ಮಾಡಿದ್ರೆ ಪುಸ್ತಕಗಳು ನಮ್ಮ ಕಣ್ಣಿಗೆ, ಲೇಖಕರು, ಆಮೇಲೆ ಸೆಲೆಬ್ರಿಟೀಸ್ ಪುಸ್ತಕದ ಒಂದು ಸಾಲನ್ನು ಓದೋದು, ಅವರ ಕೈಯಲ್ಲಿ ಪುಸ್ತಕ ಇರೋದು, ಅದನ್ನು ನೋಡೋ ಹಾಗೆ ಆಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.